ಕೊನೆಗೂ ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಅಂಕಿತ ಬಿದ್ದಿದೆ. ಸರ್ಕಾರದ ವಿಧೇಯಕಕ್ಕೆ ಗವರ್ನರ್ ಅಂತಿಮ ಮುದ್ರೆಯನ್ನು ಒತ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ವಿರೋಧದ ಮಧ್ಯೆ ಅನುಮೋದನೆ ಸಿಕ್ಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷಿಯ ವಿಧೇಯಕ ಇದೆ. ಆರಂಭದಲ್ಲಿ ಅಂಕಿತ ಹಾಕದೆ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿತ್ತು. ಬಿಬಿಎಂಪಿಯನ್ನ ವಿಭಜಿಸಿ ನಗರ ಪಾಲಿಕೆ ರಚನೆಗೆ ಸರ್ಕಾರ ಪ್ರಯತ್ನವನ್ನ ಮಾಡಿದೆ. ಕೊನೆಗೂ ಅಂತಿಮ ಮುದ್ರೆ ಬಿದ್ದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಸದ್ಯ ಈ ವಿಧೇಯಕದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈಗ ಗವರ್ನರ್ ಅನುಮತಿ ಕೂಡ ಬಿದ್ದಿದೆ. ರಾಜ್ಯಪಾಲರು ಅಂತಿಮ ಮುದ್ರೆಯನ್ನು ಒತ್ತಿದ್ದಾರೆ. ಕಾದು ನೋಡಬೇಕು ಮುಂದೆ ಯಾವ ರೀತಿಯಾಗಿ ಬೆಂಗಳೂರು ಬೆಳೆಯುತ್ತೆ ಎನ್ನುವಂಥದ್ದಾಗಿ. ಬಿಜೆಪಿ ಜೆಡಿಎಸ್ನವರು ಇದಕ್ಕಾಗಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಕೊನೆಗೆ ರಾಜ್ಯಪಾಲರು ಈ ಹಿಂದೆ ಈ ವಿಚಾರವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಅದನ್ನು ಕೂಡ ಗಮನಿಸಬೇಕಾಗತ್ತೆ. ರಾಜ್ಯಪಾಲರು ಈ ವಿಧೇಯಕವನ್ನು ಸರ್ಕಾರಕ್ಕೆ ವಾಪಸ್ ಕಳುಹಿಸಿದ್ರು ಅಂತೇಳಿದರೆ ಒಂದಷ್ಟು ಮಾಹಿತಿಗಳ ಕೊರತೆ ಇದೆ, ಅದಕ್ಕೆ ಸ್ಪಷ್ಟನೆ ಕೊಡಿ ಅಂಥೇಳಿ ಈಗ BBMPಯನ್ನು ವಿಭಜಿಸಿ ಅಂಥೇಳಿದರೆ ಇಲ್ಲಿ ನೀವು ನೋಡಬೇಕಾದಂಥ ವಿಚಾರ ಅಂತೇಳಿದರೆ ಬೆಂಗಳೂರು 7 ವಿಭಜನೆ ಆಗುತ್ತೆ ಅಂತೇಳಿದರೆ 7 ಪಾಲಿಕೆಗಳಾಗಿ. ಬೆಂಗಳೂರು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದ್ತಾ ಇರೋ ನಗರ. ಈ ಅಭಿವೃದ್ಧಿಗೆ ಅನುಗುಣವಾಗಿ ಬೆಂಗಳೂರಿನ ಆಡಳಿತ ಕೂಡ ವೇಗ ಪಡೆದುಕೊಳ್ಬೇಕು. ಮಹಾನಗರ ಪಾಲಿಕೆಯನ್ನು ವಿಂಗಡಣೆ ಮಾಡಬೇಕು ಎನ್ನುವಂಥದ್ದು ಹಲವು ವರ್ಷಗಳ ಚರ್ಚೆ. ಹೀಗಾಗಿ ಗ್ರೇಟರ್ ಬೆಂಗಳೂರು ಎನ್ನುವಂಥ ವಿಧೇಯಕವನ್ನು ರಾಜ್ಯ ಸರ್ಕಾರ ಸಿದ್ಧಪಡಿಸಿತ್ತು. ಈ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನು ನೋಡ್ತಾ ಹೋಗೋದಾದರೆ ಬೆಂಗಳೂರನ್ನು 7 ಪಾಲಿಕೆಗಳನ್ನಾಗಿ ಮಾಡೋಕ್ಕೆ ಈಗ ಸರ್ಕಾರ ಮುಂದಾಗಿರೋದು.